SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್ ನಿಮಗೆ ಯಾರು ಇಷ್ಟ ಸರ್ ಬಿಗ್ ಬಾಸ್ ಅಲ್ಲಿ? ನಮಗೆ ಧನುಷ್, ಅಶ್ವಿನಿ, ಗಿಲ್ಲಿ 3 ಜನ ಫೈನಲ್ ಬರ್ತಾರೆ ಗ್ಯಾರಂಟಿ. ಧನುಷ್ 100% ಅವ್ರಿಗೆ ಲಕ್ಕಿ ಇದೆ, ಅವ್ರು ಗೆಲ್ಬೋದು. ಇಲ್ಲ ಗೇಮ್ ಮಾಡಿದ್ದಾರೆ ಅವರು ಎಲ್ಲ ರಘು ಜೊತೆ ಫೈಟ್ ಮಾಡಿದ್ದಾರೆ, ಸುಮಾರು ಜೊತೆ ಎಲ್ಲ ಇವರು ಯಾರು ಅಶ್ವಿನಿ ಅವ್ರ ಜೊತೆ ತುಂಬ ಫೈಟ್ ಮಾಡಿದೆಲ್ಲ ಮಾಡಿದ್ದಾರೆ. ಗಿಲ್ಲಿ ಸೋಂಬೇರಿ, ಮಲ್ಕೊಂಡೇ ಇರ್ತಾನೆ, ಕೂತ್ಕೊಂಡೇ ಇರ್ತಾನೆ, ಒಂದು ಕೆಲಸ ನೆಟ್ಟಾಗಿ ಮಾಡಲ್ಲ ಅವನು, ನಾವು ನೋಡ್ದಂಗೆ. ಇನ್ನು ಅವಳನ್ನೊಬ್ಬಳನ್ನ ಪ್ಲೇ ಕಾರ್ಡ್ ಯೂಸ್ ಮಾಡ್ಕೊತಾ ಇದ್ದಾನೆ, ಅವಳು ಯೂಸ್ ಮಾಡ್ಕೊತಾ ಇದ್ದಾಳೆ, ಕಾವ್ಯ ಅವಳು ಯೂಸ್ ಮಾಡ್ಕೊತಾ ಇದ್ದಾಳೆ, ಇನ್ನು ಇವನು ಯೂಸ್ ಮಾಡ್ಕೊತಾ ಇದ್ದಾನೆ. ಇದು ರಕ್ಷಿತಾ ಒಂಥರ ಇನ್ನೂ ಒಂದು ಸ್ವಲ್ಪ ಬುದ್ಧಿನೂ ಬೆಳೆದಿಲ್ಲ, ಈ ಕಡೆ ಎಳ್ಸೋಳು ಆ ಥರ ಆಡ್ತಾಳೆ ಅವಳು. ನಾ ರಘುನೋ ಟ್ಯಾಲೆಂಟ್ ಚೆನ್ನಾಗಿದೆ, ಅವರು ಹೇಳೋಕ್ಕಾಗಲ್ಲ, ಅವ್ರು ಬಂದು ಬರ್ಬೋದು. ಇನ್ಯಾರಿದ್ದಾರೆ, ರಾಶಿಕಾನೋ ಡೌಟೇ. ಈ 4 ಜನದಲ್ಲಿ ಫೈಟ್ ಇದೆ ಒಟ್ಟಿನಲ್ಲಿ. ಹೌದು ಇವಾಗ ಮನೆ ಕೆಲಸ ಮಾಡೋಂದಾಗ ಮಾಡಬೇಕು ಅದು. ಇವಾಗ ಅವನ್ನೆಲ್ಲರೂ ಬೇಲ ಆಡ್ಕೊಂಡು ಪಳ್ದಾಡ್ಕೊಂಡು ಮಾಡ್ಕೊಂಡಿರ್ತಾರೆ. ಅವ್ನು ಜ್ಞಾನ ಮಾಡಬೇಕು ಅಂತ. ಯಾವಾಗ ನೋಡಿ ಮಲ್ಕೊಂಡಿರ್ತಾನೆ, ನೀವು ಎಲ್ಲ ನೋಡಿ ಅಬ್ಸರ್ವ್ ಮಾಡಿ, ಮಲ್ಕೊಂಡೇ ಇರ್ತಾನೆ. ನಾನು ಟಿ ವಿ ನೋಡಿದ್ರೆಲ್ಲ ಮಲ್ಕೊಂಡಿರ್ತಾನೆ. ಇಲ್ಲ ಕಾಮಿಡಿನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಕಾಮಿಡಿ ಚೆನ್ನಾಗಿ ಮಾಡ್ತಾನೆ. ಇವಾಗ ಬೇರೆ ಪ್ರೋಗ್ರಾಮೆಲ್ಲ ಬರ್ತಾಯಿತ್ತು, ಚೆನ್ನಾಗಿ ಮಾಡ್ತಾನೆ. ಆದರೆ ಇಲ್ಲಿ ಸ್ವಲ್ಪ ಯಾಕೋ ನನಗೆ ಸೋಂಬೇರಿ ಅನ್ನಿಸ್ತಾ ಇದೆ, ಪ್ಲಸ್ ಇರಿಟೇಟ್ ಮಾಡ್ತಾನೆ ತುಂಬ ಬೇರೆಯವ್ರಿಗೆ. ಯಾರೊಬ್ಬ ಮನುಷ್ಯನಿಗೆ ಅವನ್ನ ಬೇಡ ಜಾಸ್ತಿ ಇರಿಟೇಟ್ ಮಾಡ್ತಾಯಿದೆ ಅಂತ ಹೇಳಿದ್ರೆ ಅಂದು ಕಂಟ್ರೋಲ್ ಮಾಡ್ಕೊಬೇಕು. ಮೊದಲನೇ ಅದೇ ಎ ಮಾಡ್ತಾಯಿರ್ತಾನೆ. ಅದು ಒಬ್ಬ ಮನುಷ್ಯನಿಗೆ ಎಷ್ಟಾರು ತಡ್ಕೊತಾನೆ, ಜಾಸ್ತಿ ತಡ್ಕೊಳಲ್ಲ. ಕಾಳಿಲಿ ಎಳಿಬಾರ್ದು ಯಾರಿಗೆ ಇಲ್ಲಿ. ಒಬ್ಬರಿಗೆ BP% ಅಲ್ಲೇನು ಹೊಡೆಯಂಗಿಲ್ಲ ಮಾಡಂಗಿಲ್ಲ, ಅದಕ್ಕೂ ಸುಮ್ಮನೆ ಇದ್ರೆ. ಇಲ್ಲಾಂದ್ರೆ ಹೊರಗಡೆ ಸರಿಯಾಗಿ ಬಾಡಿಸಿರೋರು ಅವನಿಗೆ ಅಲ್ವಾ. ಇವಾಗ ಯಾರಿಗಾರು ಇವರೇ ಆಗಲಿ, ನನಗೆ ಎಷ್ಟು ರೇಸ್ಪು ಅಷ್ಟು ಇತ್ತಿಮಿತ್ತಲ್ಲಿದ್ದರೆ ಮಾತಾಡೋ ಚೆನ್ನ. ಒಂದು ಮಾತು ಜಾಸ್ತಿ ಅವ್ರು ಏನಂತ ಹೇಳು, BP ರೈಸ್ ಆದಾಗ ಬೇರೆ ಇದಕ್ಕೆ ಹೋಗುತ್ತದು. ಇವಾಗ ಧನುಷು ಅಷ್ಟೊಂದು ಮಾತಾಡಲ್ಲ, ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ. ಇನ್ನು ಅಶ್ವಿನೂ ಅವರು ಮಾತಾಡ್ತಾ ಇಲ್ಲ ಅಂದರೆ ಅವರೇನೋ ಇದೇನಿಲ್ಲ, ಅವರು ಮಾತಾಡ್ತಾರೆ. ಸ್ತ್ರೀಯಲ್ಲಾದರೆ ಅವರು ಫೈನಲ್ ಬರೋದು ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಅವರು ಕರವೆಯಲ್ಲೆಲ್ಲ ಇದ್ದಾರಲ್ಲ, ಸ್ವಲ್ಪ ವೋಟಿಂಗ್ ಜಾಸ್ತಿ ಬರ್ಬೋದು ನನಗೆ ಅನ್ನಿಸ್ತಾ ಇದೆ. ಇನ್ನು ರಘುನೂ ಬರ್ಬೋದು, ಅವರು ಸ್ಮೂತ್ ವ್ಯಕ್ತಿನ ಅಂತ ಹೆವಿ ಅಂದ ವ್ಯಕ್ತಿನಲ್ಲ, ಅವ್ರು ಬರ್ಬೋದು. ಬಿಟ್ಟರೆ ಗಿಲ್ಲಿ 4 ಜನ ಫೈನಲ್ ಬರ್ತಾರೆ. ಇಬ್ಬರು ಯೂಸ್ ಮಾಡ್ಕೊತಾ ಇದ್ದಾರೆ. ಇವ್ನು ಗಿಲ್ಲಿನ ಯೂಸ್ ಮಾಡ್ಕೊಂಡ್ರೆ ಕಾವ್ಯನ ಯೂಸ್ ಮಾಡ್ಕೊತಾ ಇದ್ದಾರೆ. ಅದೇ ಕಾವು ಅಂತ ಏನಂತಲ್ಲ, ಏನು ಸಪ್ರೇಟ್ ಲೈನ್ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಇವಾಗ ಸೂರಜು, ರಾಶಿಕಾ ಅವ್ರದ್ದು ಲೈನ್ ಕ್ರಿಯೇಟ್ ಆಗಿತ್ತು ಒಂಥರ. ಆಮೇಲೆ ಯಾವುದೋ ಒಂದು ಟೈಮಲ್ಲಿ ನಮ್ಗೆ ಆ ಥರದ್ದು ಏನಿಲ್ಲ, ಬರೀ ನಾವು ಫ್ರೆಂಡ್ಸ್ ಅಂತ ಹೇಳ್ಕೊಂಡ್ಬಂದು ಹಂಗೆ ಮುಂದುವರೆದು ಅಷ್ಟೇ ಅವರು. ಇವಾಗ ಸೂರಜ್ ಹೋದ್ಮೇಲೆ ಇವಾಗ ಅವಳು ಚೇಂಜ್ ಆಗ್ಬಿಟ್ಟಿದ್ದಾಳೆ, ಬೇರೆ ಟೀಮ್ಸ್ ಲಿಂಕ್ ಆಗ್ಬಿಟ್ಟಿದ್ದಾಳೆ. ಇವಾಗ ಇವ್ರ ಗ್ರೂಪು ಲಿಂಕ್ ಆಗ್ಬಿಟ್ಟಿದ್ದಾಳೆ. ಇವಾಗ ಫಸ್ಟು ಇವನು ಧ್ರುವಂತು, ಅಶ್ವಿನಿ ಇವ್ರ ಟೀಮಲ್ಲಿ ಇದ್ಲು ಅವಳು. ಹೋದ ವಾರ ಅದು ಆಚೆ ಅವರಲ್ಲ, ಈ ವಾರದಿಂದ ಈಗ ಶಿಫ್ಟ್ ಆಗ್ಬಿಟ್ಟಿದ್ದಾಳೆ. ಯಾಕಂದ್ರೆ ಮೆಜಾರಿಟಿ ಜಾಸ್ತಿ ಇದೆ, ಆ ಕಡೆ ಹೋಗ್ಬಿಟ್ಟಿದ್ದಾಳೆ ಇವಾಗ. ಯಾಕಂದರೆ ಈ ವೋಟಿಂಗ್ ಬರುತ್ತಲ್ಲ, ಆವಾಗ ಸ್ವಲ್ಪ ಕಮ್ಮಿ ಬರೋ ಓಟನ್ನು ಕರ್ಕೊ ಹೋಗಿದ್ದಾಳೆ. ಆದರೆ ಈ ವಾರ ಮ್ಯಾಕ್ಸಿಮಮ್ ಎಲ್ಲ ನಾಮಿನೇಷನ್ ಆಗ್ಬಿಟ್ಟಿದ್ದಾರೆ ಎಲ್ಲರೂ. ಹೌದು ಆಡ್ತಾ ಇದ್ದಾರೆ. ಇಬ್ಬರು ಫೇಕೇನೆ. ಫೇಕ್ ಆಟ ಅಂತ ನೆಸೆಸರಿ ಇರುತ್ತೆ ಅದರಲ್ಲಿ. ರಿಯಲ್ ಆಗಿ ಆಡ್ಬೇಕು. ಇದರಲ್ಲಿ ತಮ್ಮ ತನ ತೋರ್ಸ್ಕೊಳಕ್ಕೆ ಹೋಗಿರೋದು ಇವರು. ತಮ್ಮ ತೋರ್ಸ್ಕೊಬೇಕು. ಇದೆಲ್ಲ ಯಾವಂತ ಸಿಲ್ಲಿ ಇವೆಲ್ಲ ಅಂತಾರ. ಇವಾಗ ಅವನು ಬಂದಾಗ ಕಾವು ಅಂತಾನೆ, ತಿರ್ಗಿ ಇವಳಿದ್ದಾಗ ಅಣ್ಣ ಅಂತಾಳೆ. ಅದೇನು ಲೆಕ್ಕಾಚಾರ? ಮನೆಯವ್ರು ಬರ್ತಾರೆ, ಅಣ್ಣ ಅನ್ಬೇಡ ಅಂತಾರೆ. ಅದೇನು ಲೆಕ್ಕಾಚಾರ ಮತ್ತೆ? ಹಾಗಾದರೆ ಮುಕ್ಕೋಡನೇ ಹಂಗಾರೆ ಅಲ್ಲಿಗೆ ಅಲ್ವಾ? ಇವಳು ಅಣ್ಣ ಆಮೇಲೆ ಅಣ್ಣನೇ, ಒಂದು ಸಾರಿ ಅಲ್ಲಿ 2 ಸಾರಿ ಅಣ್ಣನೇ. ಇವಾಗ ಮನೆಯವರು ನೀನು ಮದುವೆ ಆಗಂದ್ರೆ ಆಗ್ಬಿಡ್ತಾಳೆ ಇವಳು. ಅಲ್ಲಿ ಎಲ್ಗೋ ಹೋಗುತ್ತೆ ಮಲ್ಕೆ ಅಲ್ವಾ? ಇದು ಅವಳಿಗೆ ಮನಸ್ಸಿರಬೇಕು, ಮನಸ್ಸಿಂದ ಅವಳು ಒಪ್ಕೊಂಡು ಮದುವೆ ಆಗಬೇಕಾದ್ರೆ. ಮನೆಯವ್ರು ಬಂತು ಮದುವೆ ಆಗಕ್ಕೆ ಹೋಗಬಾರ್ದು. ಹಾಂ, ನಾಟಕ ಏನೇ ಅದು? ಸಮಯ ತಕ್ಕಂಗೆ ಸಮಯ ಸದಾಕರು ಅಂತಾರೆ ನೋಡು, ಹಾಗಾಯ್ತು ಇವಾಗ. ಹೌದು, ಅವ್ರು ಬಿಟ್ಟರೆ ಅದೇ. ಇವಾಗ ನಾಮಿನೇಷನ್ ಬಂದಾಗ ಗಿಲ್ಲಿ ನಾಮಿನೇಷನ್ ಮಾಡಲ್ಲ ಅಂತ ಅವನಿಗೆ 3 ಸಾರಿ 4 ಸಾರಿ ಒಬ್ಬೊಬ್ಬ ನಾಮಿನೇಷನ್ ಮಾಡಿದಾಗ ಒಬ್ಬ ರೀಸನು ಹೆಚ್ಚು ಕಮ್ಮಿ ಇರುತ್ತೆ, ಇಲ್ಲ ಅಂತ ಹೇಳಿಲ್ಲ. ಯಾಕೆ 3 ಸಾರಿ 4 ಸಾರಿ ನಾಮಿನೇಷನ್ ಕೊಟ್ಟ, ಯಾಕೆ ಕೊಡಲ್ಲ ಅವನಿಗೆ ಅಂಥದ್ದೇನೋ? ಬೇರೆಯವ್ರದ್ದು ಸ್ಮಾಲ್ ಎಲ್ಲ ತಿಂಕೆಲ್ಲ ಹುಡುಕಿ ಅವಾಗ ನಾಮಿನೇಷನ್ ಮಾಡ್ತಾನೆ. ಹಂಗಾರೆ ಇವಳು ಇಷ್ಟು ಸೀಸನಲ್ಲಿ ಯಾವ್ದು ತಪ್ಪೇ ಮಾಡಿಲ್ವ ಹಂಗಾರೆ ಇವಳು? ಹಾಂ, ಇವಾಗ ನೆಕ್ಸ್ಟ್ ಗೊತ್ತಾಗುತ್ತೆ, ಇನ್ನು ಈ ವಾರದಲ್ಲಿ ಗೊತ್ತಾಗುತ್ತೆ. ಯಾರು ಕಿತ್ತಾರ ನಿಮಗೆ ಗೊತ್ತಾಗುತ್ತೆ ಈ ವಾರದಲ್ಲಿ. ಧನುಷ್ ಅವ್ರಿಗೆ ಅದೃಷ್ಟ ಇದೆ ನನಗೆ ಅನ್ನಿಸ್ತಾ ಇದೆ. ಯಾಕೆ ಮೊನ್ನೆ ಕ್ಯಾಪ್ಟನ್ಸಿ ಲಾಸ್ಟ್ ಕ್ಯಾಪ್ಟನ್ಸಿ ಸಿಗ್ತಾರಲ್ಲ ಬೇರೆ, ಅದೊಂದು ಅದೃಷ್ಟ ಇದೆ. ಮುಂಚೆ ನನಗೆ ಅದೃಷ್ಟ ಚೆನ್ನಾಗಿ ಧನುಷ್ಗೆ ನನಗೆ ಗೊತ್ತಿರೋ ಪ್ರಕಾರ. ಈ ವಾರದಲ್ಲಿ ಅಶ್ವಿನಿ ಮತ್ತು ಧ್ರುವಂತೂ ಹೇಳೋಕ್ಕಾಗಲ್ಲ,
ಆದರೆ ಸ್ವಲ್ಪ ಧ್ರುವಂತ್ ಸ್ವಲ್ಪ ಓವರ್ ಮಾಡ್ತಾರೆ ಅನ್ಸುತ್ತೆ ಅಷ್ಟೇ. ಆದರೆ ಮೈಂಡ್ ಎಲ್ಲ ಚೆನ್ನಾಗಿದೆ ಅವ್ರಿಗೂ, ಸ್ವಲ್ಪ ಓವರ್ ಮಾಡ್ತಾರೆ ಅನ್ಸುತ್ತೆ ಅಷ್ಟೇ. ಧ್ರುವಂತು ಇರೋದೇ ಹಾಗೇನೆ ಅವರು. ಅಂದರೆ ಈಗ ಅಲ್ಲಿ ಶ್ರುತಿ ಅವ್ರನ್ನ ಬಿಟ್ಟು ಯಾರು ವಿನ್ ಆಗಿಲ್ಲ ಬಿಗ್ ಬಾಸ್ ಲೇಡಿಯಲ್ಲಿ ನನ್ನ ಪ್ರಕಾರ ಈ ಅಶ್ವಿನ್ ರಾವ್ ನನಗೆ ಚಾನ್ಸ್ ಇದೆ. ಯಾಕೆ ಕರ್ವೇದಲ್ಲಿ ಇರೋದ್ರಿಂದ ಅವರು ಸ್ವಲ್ಪ ಓಟ್ ಬೀಳ್ಬೋದು ಅಂತ ಅನಿಸಿಕೆ ನನಗಿದೆ. ಮತ್ತು ಧನುಷ್ ಅವನಿಗೆ ಸೀರಿಯಲ್ ಎಲ್ಲ ಮಾಡ್ತಾಯಿದ್ರು, ಅವ್ರಿಗೂ ಸ್ವಲ್ಪ ಇದೆ, ಪ್ಲಸ್ ಅದೃಷ್ಟ ಇದೆ ಅವ್ರಿಗೆ. ಗಿಲ್ಲಿ ಗೆಲ್ಲಲ್ವಾ ಕಪ್ಪೋಡಿ ಅಲ್ಲ? ಗಿಲ್ಲಿ 50-50 ನನಗಂತೂ. ಗಿಲ್ಲಿ ಕಪ್ಪೋಡಿ ಅಲ್ಲ, ಕಾವ್ಯ ಕಪ್ಪೋಡಿ ಅಲ್ಲ. ಕಾವ್ಯ ಇಲ್ಲ, ಕಾವ್ಯ, ರಾಶಿಕಾ, ರಕ್ಷಿತಾ ಯಾರು ಇಲ್ಲ. ಧ್ರುವಂತನೂ 50-50ನೇ. ಈ 3 ಜನ ಫೈಟ್ ನನಗೆ ಗೊತ್ತಿರೋ ಪ್ರಕಾರ. ಧನುಷು, ಆಮೇಲೆ ಅಶ್ವಿನಿ, ಗಿಲ್ಲಿ 3 ಜನ ಫೈಟು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.